ನಮಸ್ತೆ. ನವನಾಗರಿಕತೆ ಬೆಳೆದು ಬರೋ ರೀತಿ ಹೇಗೆ? ಹಳೇದಿರೋದೊಮ್ಮೆ ಹೊಸದಾಗಲೇಬೇಕು, ಹೊಸದಾಗಿದ್ದೊಮ್ಮೆ ಹಳೇದಾಗಲೇಬೇಕು. ರಿಪಿಟೇಷನ್ಸ್ ಇನ್ ಹಿಸ್ಟ್ರಿ 30 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇರ್ತದೆ. ಕಾಲಚಕ್ರ ತಿರುಗದಂಗೆ ಹಳತೆಲ್ಲವೂ ಕೆಳಗೆ ಹೋಗಿ ಹೊಸದು ಅದು ಅಂದರೆ 30 ವರ್ಷದ ಹಿಂದಿಂದೇ ಮತ್ತೆ ಹೊಸದಾಗಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದು. ಅದಕ್ಕೊಂದು ಸುಮ್ಮನೆ ಅಸಂಪ್ಷನ್ ಮಾಡಿ ಒಂದು ಟೈಮ್ ಕೊಟ್ಟಾರಷ್ಟೇ. 30 ವರ್ಷ ಆಗಿರ್ಬೋದು, 50 ವರ್ಷ ಆಗಿರ್ಬೋದು. ಬಟ್ ಯಾವುದು ಹೊಸದನ್ನೋದು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಎಲ್ಲವೂ ಹಳೆ ಬೇರು ಹೊಸ ಚಿಗುರು. ಹಳೆ ಬೇರು ಹಸಿ ಇದ್ದಾಗ ಮಾತ್ರ ಮೇಲೆ ಹೊಸ ಚಿಗುರು ಹೂವು ಕಾಯಿ ಹಣ್ಣು ಕೊಡೋಕ್ಕೆ ಸಾಧ್ಯ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಂಡು ನಾವು ವರ್ತನೆ ಮಾಡಬೇಕಾಗಿದೆ. ಹೊಳೆಯೋದೆಲ್ಲ ಚಿನ್ನ ಅಲ್ಲ, ಹಳೆಯದೆಲ್ಲ ಒಳ್ಳೆಯದಲ್ಲ ಅಂದ್ಕೊಂಡು ಹಳೆಯದನ್ನೆಲ್ಲ ಮೂಲಿಗೆ ತೂರಿ ನಾವು ಒತ್ತಿ ಬಿಟ್ಟಿವಿ, ಅದನ್ನು ನಾಶ ಮಾಡೋಕ್ಕೆ ಹೊರಟು ಬಿಟ್ಟಿವಲ್ಲ. ಅದಾಗಬಾರ್ದು. ಹಳೆಯದನ್ನು ಮರಿಬಾರ್ದು. ಹಳತರಲ್ಲೂ ಕೂಡ ಒಳ್ಳೆಯದು ಇರ್ತದಲ್ಲ ಅಂಶ, ಅದನ್ನು ತಗೋಬೇಕು. ಹೊಸ ಚಿಗುರಿಗೆ ಅವಕಾಶ ಮಾಡಿ ಕೊಡಬೇಕು. ಹಳಬರನ್ನೆಲ್ಲ ವಯಸ್ಸಾಯಿತು ಅಂತ ಮೂಲಿಗೊತ್ತಿ ಬರೀ ಹೊಸಬ್ರಷ್ಟೇ ತಮ್ಮಷ್ಟಕ್ಕೆ ತಾವು ಹೇಗೋ ವರ್ತನೆ ಮಾಡ್ಕೋದು ಕೂತ್ರೆ ಬಹಳ ದಿನ ಬಾಳಿಕೆ ಬರಲ್ಲ. ಅದಕ್ಕೋಸ್ಕರ ಡಿ.ವಿ. ಗುಂಡಪ್ಪ ಅವರು ಬಹಳ ಮಾರ್ಮಿಕವಾಗಿ ಕೆಲವಷ್ಟು ಕಗ್ಗಗಳನ್ನು ಇಲ್ಲಿ ಹೇಳ್ಯಾರ. ಈ ನವನಾಗರಿಕತೆ ಬೆಳೆದು ಬರೋ ರೀತಿ ಕುರಿತಾಗಿಯೇ ಹೆಂಗೆ ಉಳಿಸ್ಕೋಬೇಕು, ಅದನ್ನು ಹೆಂಗೆ ಗೌರವಿಸಬೇಕು, ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದಕ್ಕೆ. ಪ್ರಾಲೇಯ ಗಿರಿಗುಹೆಯ ಗಂಗೆ ವೇದ ಪುರಾಣ, ಕಾಳಿಂದಿ ಶೋಣೆ ಪೌರುಷ ಬುದ್ಧಿಯುಕ್ತಿ, ಮೂಲ ಸ್ವತಃಸಿದ್ಧ ಸಂವಿಧಾಪ ಇಂತು ಕಾಲದ ಉಪನದಿ ನೆರವು ಮಂಕುತಿಮ್ಮ. ಏನಿಗಂದರೆ ವೇದ ಮತ್ತು ಪುರಾಣಗಳು ಹಿಮಾಲಯದಿಂದ ಅಂದರೆ ಪ್ರಾಲೇಯಗಿರಿ ಅಂದರೆ ಹಿಮಾಲಯದಿಂದ ಹರಿದು ಬಂದವ ಅನ್ನೋದು ನಮ್ಮ ನಂಬಿಕೆ. ಅವು ಎಲ್ಲಿಂದ ಬಂತಪ್ಪ? ವೇದ ಆಗಮ ಉಪನಿಷತ್ತುಗಳೆಲ್ಲ ಹಿಮಾಲಯ ಇದರಿಂದ ಬಂತು, ಶಿಖರದಿಂದ ಅಂತ ಹೇಳ್ತೀವಿ. ಗಂಗೆಯಂತೆ ಹರಿದು ಬಂದವ ನಮ್ಮ ಕಡೆ. ಪೌರುಷ ಮತ್ತು ಬುದ್ಧಿಯುಕ್ತಿಗಳು ಎಲ್ಲವೂ ಹಿಮಾಲಯದಿಂದಲೇ ಬಂದವ. ಕಾಳಿಂದಿ ಮತ್ತು ಶೋಣೆ ನದಿಗಳಿದ್ದಂತೆ ಇವೆರಡು. ಏನು ಪೌರುಷ ಅಂದರೆ ನಾನು ಹೇಳಿರ್ತೀನಿ ಯಾವಾಗಲೂ, ಜವಾಬ್ದಾರಿಯಿಂದ ವರ್ತಿಸೋದಕ್ಕೆ ಪೌರುಷ ಅಂತಾರೆ ವಿನಃ ಗಂಡಸರಿಗೆ ಪೌರುಷ, ಹೆಂಗಸರಿಗೆ ಪೌರುಷ ಅಂತ ಇಲ್ಲ. ಅದು ಈ ರೀತಿ ಮೂಲದಿಂದ ಸ್ವತಃ ಸಿದ್ಧವಾದಂಥ ಒಳ್ಳೆಯ ಜ್ಞಾನದ ಹೊಳೆಗೆ, ಸಂವಿಧಾಪ ಅಂತಂದರೆ ಹೊಳೆ, ಕಾಲವೆಂಬ ಉಪನದಿ ನೆರವಾಗ್ತದೆ. ಅವೆಲ್ಲ ಹೆಂಗೆ ರಕ್ಷಿತವಾಗಿ ಬರ್ತವೆ? ಕಾಲದಿಂದ ಕಾಲಕ್ಕೆ ಪೀಳಿಗೆಗಳು ಅವುಗಳನ್ನು ಉಳಿಸ್ಕೊಂಡು ಬರ್ತದೆ. ಅದು ಎಲ್ಲಿಂದ ಬಂತು? ಹಿಮಾಲಯದಿಂದ ಹರಿದು ಬಂದಂಥ ಈ ಹಳೆ ನೋಡಿ. ಎಲ್ಲಿ ಹಿಮಾಲಯ, ಎಲ್ಲಿ ಕಾಲ, ಎಲ್ಲಿ ಎಲ್ಲಿ ನವ ಪೀಳಿಗೆ, ಆದರೂ ರಕ್ಷಣೆ ಮಾಡ್ಕೊಂಡು ಬಂದ್ವಿ ನಾವು. ಕೋಟಿ ವರ್ಷಗಳ ಹಿಂದಿನ ನಾಗರಿಕತೆಯನ್ನೆಲ್ಲ ಹೇಳೋಕ್ಕೆ ನಾವು ಇವತ್ತು ಸಾಧ್ಯ ಆಗಿದೆಯಲ್ಲ. ಇದು ಉಳಿಸ್ಕೊಳ್ಳೋ ರೀತಿ. ಬರೇ ಹೊಸ ಚಿಗುರು ಮಾತ್ರ ನಮಗೆ ಬೇಕು, ಹಳೆ ಬೇರು ಬೇಡ ಅಂತಂದರೆ ಹೊಸ ಚಿಗುರು ದಕ್ಕಲ್ಲ ನಮಗೆ. ನೋಡ್ರಿ, ತಿಳಿವಾವುದಿಳೆಗೆ ಯುಗ ಯುಗದ ಬೆಳಕಾಗಿತ್ತೋ, ಹಳದೆಂದು ನೀನದನ್ನು ಕಳೆಯುವೆಯಾ ಮರುಳೆ. ತಳಹದಿಯಲ್ತೆ ನಮ್ಮೆಲ್ಲ ಹೊಸ ತಿಳಿವಿಂಗೆ, ಹಳೆ ಬೇರು ಹೊಸ ತಳಿರು ಮಂಕುತಿಮ್ಮ. ಕೇಳ್ತಾರ, ಯುಗ ಯುಗಗಳಲ್ಲೂ ಭೂಮಿಗೆ ಯಾವ ಅರಿವು ಬೆಳಕನ್ನು ನೀಡ್ತಾ ಇತ್ತೋ ಅದನ್ನು ನೀನು ಹಳೆಯದ್ದು ಅಂಥೇಳಿ ಕಳೆದುಕೊಳ್ತೀಯೇನೋ ದಡ್ಡ ಮೂರ್ಖ. ನಮ್ಮೆಲ್ಲರ ಹೊಸ ತಿಳಿವಿಗೆ ಅದೇ ಅಡಿಪಾಯ ಆಗಿದೆ ಅಲ್ವಾ? ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದೇ ನಮಗೆ ಅಡಿಪಾಯ. ಈಗ ಸೂರ್ಯ ಚಂದ್ರ ಎಲ್ಲ ಹಳಬರಾಗ್ಬಿಟ್ಟಾರ, ಬೇಡ ನಮಗೆ ಅಂತಂದರೆ ಮೂರ್ಖರು ನಾವು ಅಂತ. ಅದಕ್ಕೆ ಹಳೆ ಬೇರು ಬೇರು ಹಳೇದಾದ್ರೇನು, ಚಿಗುರು ಹೊಸದಾಗಿರ್ತದೆ. ಅದನ್ನು ಒಪ್ಕೊಳ್ಳೋದನ್ನು ಕಲಿಬೇಕು. ನಾವು ಎರಡನ್ನೂ ಒಪ್ಕೊಳ್ಳೇಬೇಕಾಗಿದೆ. ವೇದ ಲೋಕಾಚಾರ ನಿನ್ನ ಅನುಭವದ ಯುಕ್ತಿ, ಶೋಧಿಸಿ ಮೂರನ್ನು ಸಂವಾದಗೊಳಿಸು. ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣವದು, ಹಾದಿ ಬೆಳಕದು ನಿನಗೆ ಮಂಕುತಿಮ್ಮ. ನಮ್ಮ ಜೀವನಕ್ಕೆ ಬೆಳಕು ಯಾವುದಪ್ಪ? ನಮ್ಮ ಮಾರ್ಗದರ್ಶಿ ಯಾವುದು ಅಂತಂದರೆ ವೇದಗಳು, ಲೋಕದ ಆಚಾರ ವಿಚಾರಗಳು ಮತ್ತು ಸ್ವತಃ ಅನುಭವಿಸಿದಂತಹ ಅನುಭವಗಳ ಉಪಾಯಗಳು. ಅನುಭವವೇ ಅಮೃತ ಅಂತ ಸುಮ್ಮನೆ ಹೇಳಿಲ್ಲ ಹಿರಿಯರು. ಯಾವ್ಯಾವುದು? ವೇದ, ಲೋಕದ ಆಚಾರ ಮತ್ತು ಸ್ವತಃ ಅನುಭವ ನಮ್ಮದು. ಈ ಮೂರನ್ನೂ ಶೋಧನೆ ಮಾಡಿ ಸಂವಾದಗೊಳಿಸು, ಹೊಂದಿಸ್ಕೋಬೇಕು ಜೀವನವನ್ನು. ಈ ರೀತಿಯಾಗಿ ಸಾಧಿಸಿದಂಥ ಜ್ಞಾನ ನರನ ಸಾಧನೆಗೆ ದಾರಿ. ಏನು ನಾವು ಸಾಧನೆ ಮಾಡಬೇಕಂತಿರ್ತೀವಲ್ಲ, ಈ ಮೂರನ್ನು ಇಟ್ಕೋಬೇಕೇನು? ವೇದ, ಆಗಮ ಪುರಾಣಗಳು, ಆಚಾರ ವಿಚಾರಗಳು ಮತ್ತು ನಮ್ಮ ಅನುಭವಗಳು. ಇವು ನಮ್ಮನ್ನು ದಾರಿ ಬೆಳಕಾಗಿ ಬರ್ತವೆ, ನಮ್ಮನ್ನು ರಕ್ಷಣೆ ಮಾಡ್ತವೆ.
ನಮ್ಮ ಜೀವನಕ್ಕೆ ಯಶಸ್ಸು ಯಾವಾಗ ಸಿಗ್ತದಪ್ಪ? ಯಾವಾಗ ಸಿಗ್ತದೆ ಅಂತಂದರೆ ನಾವು ಹಳೆ ಬೇರನ್ನು ಒಪ್ಕೊಳ್ಳೋದನ್ನು ಕಲಿತಾಗ ಮಾತ್ರ. ಅನ್ಲಿಕ್ಕೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಗಸು. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಹೊಸ ಚಿಗುರು ಮತ್ತು ಹಳೆ ಬೇರು ಸೇರಿದ್ರೆ ಮರದ ಚೆಲುವು ಹೆಚ್ಚಾಗ್ತದೆ ಅಲ್ಲ. ಅಂತೆಯೇ ಹೊಸ ಉಪಾಯಗಳ ಜೊತೆ ಹಳೆಯ ಸಿದ್ಧಾಂತಗಳು ಕೂಡಿದ್ರೆ ಧರ್ಮ ಉಳಿತದೆ. ಇರಲಿ, ನಮ್ಮ ಹೊಸ ಉಪಾಯಗಳು ಇರಲಿ, ಅದ್ರ ಜೊತೆ ನಾವು ಹಳೆಯ ಸಿದ್ಧಾಂತ ತತ್ವ ಆದರ್ಶಗಳನ್ನು ಮರಿಬಾರ್ದಲ್ಲ, ಅವಾಗ ಧರ್ಮ ಉಳಿತದೆ. ಋಷಿ ವಾಕ್ಯಗಳ ಜೊತೆಗೆ ನಮ್ಮ ಸನಾತನ ಧರ್ಮದಲ್ಲಿ ಏನು ಋಷಿ ಮುನಿಗಳು ಹೇಳಿಕೊಟ್ಟಾರಲ್ಲ, ಆ ವಾಕ್ಯಗಳ ಜೊತೆಗೆ ವಿಜ್ಞಾನ ಮತ್ತು ಕಲೆಗಳು ಮೇಳವಿಸಿದರೆ, ಇವನು ಬಿಟ್ಕೊಡೋ ಹಾಗಿಲ್ಲ, ಅದನ್ನು ಬಿಡಬಾರ್ದು. ಜನಜೀವನಕ್ಕೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಆವಾಗ ಜನರ ಜೀವನ ಹಸನ ಆಗ್ತದೆ, ಖುಷಿ ಆಗ್ತದೆ, ಸಂತೋಷ ಸಿಗ್ತದೆ. ಹಳಿದೆಲ್ಲ ಬೇಡ ಅಂತ ಬಿಟ್ಟೇವಂತಂದ್ರೆ ಬರೀ ಹೊಸದಕ್ಕೆ ಜೋತಾಡ್ತೀವಿ. ಈಗ ಟೆಕ್ನಿಕ್ಸ್ ಬರೀ ಮೊಬೈಲ್ ಜೊತೆನೇ ಇರ್ತೀವಪ್ಪ ನಾವು. ಹಳಿ ರೇಡಿಯೋ ಬೇಡ, ಟಿ ವಿ ಬೇಡ, ಹಳಿ ಮ್ಯಾಗ್ಝಿನ್ಸ್ ಬೇಡ, ಪೇಪರ್ಸ್ ಬೇಡ, ಏನು ಬೇಡ ನಮಗೆ. ಜ್ಞಾನ ಹಿಂಗೆ ಈ ಬರೀ ಮೊಬೈಲ್ ಜೊತೆ ಜೋತಾಡಿದ್ದಕ್ಕೇ ಭಾರತ ದೇಶ ಇವತ್ತು ಭ್ರಷ್ಟವಾಗಿ, ದುಷ್ಟವಾಗಿ, ಅನೈತಿಕ ಅನಾಚಾರಗಳ ಕೂಪ ಆಗಿರೋದು. ಬರೀದೊಂದಕ್ಕೆ ಜೋತಾಡಬಾರ್ದು. ಹಳೆಯದನ್ನು ಸಹಿತ ಹೆಕ್ಕಿ ನೋಡುವಂಥ ವ್ಯವಧಾನ, ಪೇಷನ್ಸ್ ಅಂತೀವಲ್ಲ, ಬೇಕು ನಮಗೆ. ವೇದಗಳು, ಶಾಸ್ತ್ರಗಳು, ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಶೆಯೊಳಿರುವ ಪಂಜುಗಳು. ಸೌಧವೇರಿದವಂಗೆ ನಭವ ಸೇರಿದವಂಗೆ ಬೀದಿ ಬೆಳಕಿಂದೇನೋ ಮಂಕುತಿಮ್ಮ. ವೇದಗಳು, ಶಾಸ್ತ್ರಗಳು ಮತ್ತು ಲೋಕದ ನೀತಿ ನಿಯಮಗಳು ಕಗ್ಗತ್ತಲ ರಾತ್ರಿಯಲ್ಲಿ ಪ್ರಯಾಣಿಸೋರಿಗೆ ದಾರಿ ತೋರಿಸೋಕೆ. ಯಾರು ಜೀವನದ ಜಂಜಾಟದಲ್ಲಿ ಕಷ್ಟ ನಷ್ಟಗಳಲ್ಲಿ ಸಿಲುಕೊಂಡು ಒದ್ದಾಡ್ತಿರ್ತೀವಲ್ಲ, ಈ ವೇದ, ಆಗಮ, ಪುರಾಣ ಇವೆಲ್ಲ ನಮ್ಮ ಭಗವದ್ಗೀತೆಗಳು ಅವು ಇವೆಲ್ಲ ಓದಿಬಿಟ್ಟಿವು ಅಂತಂದ್ರೆ ಮನಸ್ಸಿಗೆ ಒಂದು ಚೂರಾದರೂ ತಂಪಾಗ್ತದಲ್ಲ, ಆಗಿನಷ್ಟಕ್ಕಾದರೂ ತಂಪಾಗ್ತದಲ್ಲ. ಅವನು ಒಂದು ಬೆಳಕು ತೋರಿಸುವಂಥ ಪಂಜುಗಳು, ಉರಿಯುವಂಥ ಪಂಜುಗಳಿದ್ದಂಗೆ. ಮಹಲನ್ನೇರಿದವನಿಗೆ ಮತ್ತು ಆಕಾಶವನ್ನು ಸೇರಿದವನಿಗೆ ಬೀದಿಯ ಬೆಳಕಿನ ಅವಶ್ಯಕತೆ ಇಲ್ಲ. ಆತ್ಮೋನ್ನತಿಯನ್ನು ಹೊಂದಿ ನಿಂತವನಿಗೆ, ಉನ್ನತವಾದ ವಿಚಾರಗಳನ್ನು ತಿಳಿದವನಿಗೆ, ಜೀವನವನ್ನು ಹೇಗೆ ಬದುಕಬೇಕು ಅಂತ ಅರ್ಥ ಮಾಡ್ಕೊಂಡವನಿಗೆ ಯಾರು ಸಣ್ಣವರಿಂದ ಯಾರು ಏನು ಹೇಳಿಕ್ಕೆ ಸಾಧ್ಯ ಅದ? ಇಂಥ ಮಹಲನ್ನೇರಿ ನಿಂತವ್ರಿಗೆ, ಆಕಾಶದೊಳಗೆ ಸಂಚಾರ ಮಾಡೋವಂಥವನಿಗೆ ಬೀದಿ ಬೆಳಕಂದ್ರೇನು? ಅತ್ಯಂತ ಉನ್ನತವಾಗಿ ಏರಿ ನಿಂತವನಿಗೆ ಕೆಳಗಿಂದ ಅದರ ಅವಶ್ಯಕತೆ ಇಲ್ಲ ಅನ್ನೋವಂಥ ತಾತ್ಪರ್ಯ ಇದೆ. ಅದಕ್ಕೆ ಹಳೆಯದಕ್ಕೆ ಸದಾ ಮನ್ನಣೆ ಕೊಡ್ತಾ, ಹೊಸದನ್ನು ಗೌರವಿಸ್ತಾ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು. ಆವಾಗಲೇ ಮರಕ್ಕೊಂದು ಅಂದ. ಮರ ಚೆಲುವಾಗಿ ಕಾಣೋದು ಎರಡೂ ಮೇಳವಿಸಿದಾಗ. ಒಂದನ್ನು ಬಿಟ್ಟರೆ ಮರದ ಅಂದ ಕೆಟ್ಟು ಹೋಗ್ತದೆ. ಅದರಿಂದ ಎರಡನ್ನು ಗೌರವಿಸೋದನ್ನು, ಸಮನ್ವಯಿಸಿಕೊಳ್ಳೋದನ್ನು ಕಲಿಬೇಕಾಗಿದೆ ಮನುಷ್ಯ. ಧನ್ಯವಾದ.